ನಮಸ್ಕಾರ ವೀಕ್ಷಕರೇ, ಅನ್ವೇಷಣಂಗೆ ಪ್ರೀತಿಪೂರ್ವಕ ಸ್ವಾಗತ. ಭುವಿಯ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಯು ತನ್ನ ಕರ್ಮಕ್ಕನುಸಾರವಾಗಿ ಒಳಿತು ಕೆಡುಕುಗಳನ್ನು ಅನುಭವಿಸಲೇಬೇಕು. ಪೂರ್ವಕರ್ಮದ ಅನುಸಾರ ಜೀವಿಯು ಒಂದಲ್ಲ ಒಂದು ಯೋನಿಯಲ್ಲಿ ಜನಿಸಿ ಜನ್ಮ ಪಡೆಯುತ್ತಾ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಲೂ ಪುಣ್ಯಶೇಷದಿಂದ ಸುಖವನ್ನು ಅನುಭವಿಸುತ್ತಲೂ ಜೀವನ ಚಕ್ರದಲ್ಲಿ ಮುನ್ನಡೆಯಲೇಬೇಕು. ಈ ರೀತಿ ಜೀವನ ಚಕ್ರದಲ್ಲಿ ತಮ್ಮ ತಮ್ಮ ಕರ್ಮಗಳನ್ನು ಕಳೆಯದೆ ಯಾವ ಜೀವಿಯೂ ಮೋಕ್ಷವನ್ನು ಹೊಂದಲಾರ. ಪರಮಾತ್ಮರೂಪಿ ಆತ್ಮನ ಸಂಪರ್ಕದೊಂದಿಗೆ ಕರ್ಮರೂಪಿ ಜಡದೇಹವು ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ. ಕರ್ಮರೂಪಿ ದೇಹದ ಮೂಲಕ ಮಾಡಿರುವ ಒಳಿತು ಕೆಡುಕುಗಳೆಂಬ ಕರ್ಮಗಳ ಅನುಸಾರ ಜೀವಿಯು ಪುನರಪಿ ಮರಣಂ ಪುನರಪಿ ಜನನಂ ಎನ್ನುವ ಹಾಗೆ ಪುನಃ ಪುನಃ ಭುವಿಯ ಮೇಲೆ ಜನ್ಮ ತಳೆಯುತ್ತದೆ. ಚೈತನ್ಯಪೂರ್ಣ ಆತ್ಮನ ರೂಪದಲ್ಲಿ ಯಾವೆಲ್ಲ ಜೀವಿಗಳಲ್ಲಿ ಪರಮಾತ್ಮನಿರುತ್ತಾನೆಯೋ ಅವೆಲ್ಲವೂ ಈ ಸಂಸಾರ ಬಂಧನದಲ್ಲಿ ಸಿಲುಕಿಕೊಂಡಿರುತ್ತದೆ. ಈ ರೀತಿಯ ಕರ್ಮ ಬಂಧನದಲ್ಲಿ ಸಿಲುಕಿ ದೇಹದ ಜೊತೆ ಅಮೋಘ ಬುದ್ಧಿಶಕ್ತಿ ಮತ್ತು ಮನಸ್ಸನ್ನು ಹೊಂದಿ ಸಕಲವನ್ನು ಅರಿತುಕೊಳ್ಳುವ ದೈವಿ ಗುಣವನ್ನು ಹೊಂದಿರುವ ಜೀವಿ ಎಂದರೆ ಮಾನವ. ಮನುಷ್ಯ ಜನ್ಮ ಅತ್ಯಂತ ದುಸ್ತರವಾಗಿ ಪ್ರಾಪ್ತಿಯಾಗುವಂಥದ್ದು. ಯಾವಾತ ತನಗೆ ಪರಮಾತ್ಮನಿಂದ ದೊರೆತ ಈ ಮನುಜ ಜನ್ಮವನ್ನು ಸಾರ್ಥಕಗೊಳಿಸಿಕೊಂಡು ಕರ್ಮ ಕಳೆದುಕೊಳ್ಳುತ್ತಾನೆಯೋ ಅವನು ಈ ಕರ್ಮ ದೇಹದಿಂದ ಮುಕ್ತಿ ಹೊಂದಿ ಪರಮಾತ್ಮನಲ್ಲಿ ಲೀನವಾಗುತ್ತಾನೆ. ಈ ಮುಕ್ತಿಪಥದಲ್ಲಿ ನಡೆಯಲು ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಮಾರ್ಗಗಳಿವೆ. ಅದರಲ್ಲಿ ಸತ್ಯ, ಅಹಿಂಸೆ, ಸದ್ಧರ್ಮ, ಸಹಕಾರ, ಪ್ರೀತಿ, ಮಮತೆ ಇವುಗಳೊಂದಿಗೆ ಪುಣ್ಯ ಪುರಾಣ ಶ್ರವಣ ಪ್ರವಚನಗಳಾದರೆ ದೇವ ದೈವ ದರ್ಶನ, ಸೇವೆ, ವ್ರತ, ನೇಮಗಳು ಹಾಗೂ ತೀರ್ಥಸ್ನಾನ ಇವುಗಳು ನಮ್ಮ ಪಾಪ ಕರ್ಮವನ್ನು ನಾಶ ಮಾಡುವ ಮಾರ್ಗಗಳೇ. ಆದರೆ ಪ್ರತಿಯೊಂದು ಜೀವಿಯು ತನ್ನ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿದಾಗಲೇ ಅದು ಶೇಷವಾಗುತ್ತದೆಯೇ ಹೊರತು ಅದರಿಂದ ಪಲಾಯನವಾದರೆ ಉಳಿದು ಬಿಡುತ್ತದೆ. ಇಂತಹ ನಮ್ಮ ಪಾಪಕರ್ಮಗಳನ್ನು ಕಳೆದುಕೊಳ್ಳುವ ಶ್ರೇಷ್ಠ ಮಾರ್ಗಗಳಲ್ಲಿ ಪುಣ್ಯಕ್ಷೇತ್ರ ದರ್ಶನವು ಒಂದು ವಿಶಿಷ್ಟವಾದ ಆಚರಣೆ. ಅದರಲ್ಲೂ ಅತ್ಯಂತ ಪರಮ ಪವಿತ್ರವೆನಿಸಿಕೊಂಡ ಕ್ಷೇತ್ರಗಳ ಪಾದಸ್ಪರ್ಶದಿಂದಲೇ ನಮ್ಮ ಪಾಪಕರ್ಮಗಳು ದೂರಾಗುವ ಮಹಾಕ್ಷೇತ್ರಗಳೇ ಕರ್ನಾಟಕ ಕರಾವಳಿಯ ಪರಶುರಾಮ ಸೃಷ್ಟಿಯ ಸಪ್ತ ಮುಕ್ತಿ ಕ್ಷೇತ್ರಗಳು. ಇವುಗಳು ಸೂಚಿಸುವಂತೆ ಮುಕ್ತಿ ಕ್ಷೇತ್ರ ಅಂದರೆ ಈ ಕ್ಷೇತ್ರಗಳ ದರ್ಶನದಿಂದ ಮುಕ್ತಿ ಸುಲಭವೆಂಬುದು ಶ್ರುತ ಸತ್ಯ. ಕರ್ನಾಟಕ ಮತ್ತು ಕೇರಳದ ಕರಾವಳಿ ತೀರವನ್ನು ಪರಶುರಾಮ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಇದಕ್ಕೆ ಕಾರಣ ಪರಶುರಾಮ ತನ್ನ ಕೊಡಲಿಯಿಂದ ಈಗಿನ ಕರಾವಳಿ ಭಾಗವನ್ನು ಸಮುದ್ರರಾಜನಿಂದ ಉಡುಗೊರೆಯಾಗಿ ಪಡೆದನೆಂಬುದು. ಪರಶುರಾಮನ ಕೊಡಲಿ ಬಿದ್ದ ಸ್ಥಳದಿಂದ ಸಮುದ್ರರಾಜನು ಹಿಂದೆ ಸರಿದು ಈ ಭೂಮಿಯನ್ನು ಬಿಟ್ಟುಕೊಟ್ಟನೆಂಬುದು ಪೌರಾಣಿಕವಾಗಿ ಕಂಡುಬರುತ್ತದೆ. ಈ ಕಾರಣಕ್ಕೆ ಇದನ್ನು ಪರಶುರಾಮ ಸೃಷ್ಟಿ ಎಂದು ಕರೆಯುವುದು. ಇದೇ ಪರಶುರಾಮ ಸೃಷ್ಟಿಯ ಪುಣ್ಯಭೂಮಿಯಲ್ಲಿರುವ ಸಪ್ತ ಮಹಾಪುಣ್ಯಕ್ಷೇತ್ರಗಳನ್ನು ಸಪ್ತಮುಕ್ತಿ ಕ್ಷೇತ್ರಗಳೆಂದು ಕರೆಯಲಾಗುತ್ತದೆ. ರೂಪ್ಯಪೀಠಂ ಕುಮಾರಾದ್ರಿ ಕುಂಭಾಶೀಚ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮೂಕಾಂಬ ಸಪ್ತೈತೆ ಮೋಕ್ಷದಾಯಕ. ಅಂದರೆ ರೂಪ್ಯಪೀಠ ಅಥವಾ ಉಡುಪಿ, ಕುಮಾರಾದ್ರಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ, ಕುಂಭಾಶಿ ಅಥವಾ ಕುಂಭಕಾಶಿ, ಧ್ವಜೇಶ್ವರ ಅಥವಾ ಕೋಟೇಶ್ವರ, ಕ್ರೋಡ ಅಥವಾ ಶಂಕರನಾರಾಯಣ, ಗೋಕರ್ಣ ಹಾಗೂ ಮೂಕಾಂಬ ಅಥವಾ ಕೊಲ್ಲೂರು ಈ 7 ಕ್ಷೇತ್ರ ಪರಶುರಾಮ ಸೃಷ್ಟಿಯ ಮುಕ್ತಿ ಕ್ಷೇತ್ರಗಳು ಎಂದು ಗುರುತಿಸಲಾಗುತ್ತದೆ. ಇದರಲ್ಲಿ ಮೊದಲನೆಯ ಮಹಾಮುಕ್ತಿ ಕ್ಷೇತ್ರವೇ ರೂಪ್ಯಪೀಠ ಅಥವಾ ಉಡುಪಿ. ಮೊದಲನೆಯ ಮುಕ್ತಿ ಕ್ಷೇತ್ರದ ಮುಖ್ಯ ದೇಗುಲ ಶ್ರೀ ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ. ಇಲ್ಲಿನ ಅನಂತೇಶ್ವರ ದೇಗುಲ ಶಿವನಿಗೆ ಸಮರ್ಪಿತವಾದ ಅತ್ಯಂತ ಪುರಾತನ ದೇಗುಲ. ಈ ದೇಗುಲ ಉಡುಪಿ ಕೃಷ್ಣ ಮಠದ ಮಗ್ಗುಲಿನಲ್ಲಿದೆ. ಇಲ್ಲಿ ಶಿವನು ಅನಂತೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಇನ್ನು ಇಲ್ಲಿ ಶಿವನನ್ನ ಪರಶುರಾಮನ ರೂಪದಲ್ಲಿಯೂ ಮಾಧ್ವರು ಆರಾಧನೆ ಮಾಡುತ್ತಾರೆ. ಈ ದೇಗುಲ ಉಡುಪಿ ನಗರದ ಮಧ್ಯಭಾಗದಲ್ಲಿದೆ. ಇನ್ನು ನಕ್ಷತ್ರಗಳ ರಾಜ ಚಂದ್ರನ ಶಾಪ ವಿಮೋಚನೆಗೊಂಡ ಸ್ಥಳವೂ ಕೂಡ ಇದೆ ಎಂದು ಹೇಳಲಾಗುತ್ತದೆ. ಇನ್ನು ಮುಕ್ತಿ ಕ್ಷೇತ್ರಗಳ ಪೈಕಿ 2ನೆಯ ಪುಣ್ಯಕ್ಷೇತ್ರವೇ ಕುಮಾರಾದ್ರಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ. ಈ ದೇಗುಲವು ಪಾರ್ವತಿ ಪರಮೇಶ್ವರರ ಜ್ಯೇಷ್ಠ ಪುತ್ರ ಸುಬ್ರಹ್ಮಣ್ಯನಿಗೆ ಮುಡಿಪಾದ ಕ್ಷೇತ್ರ. ಈ ಕ್ಷೇತ್ರ ಸರ್ಪಕ್ಷೇತ್ರವೆಂತಲೂ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಕ್ಷೇತ್ರವು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಎಂಬ ಗ್ರಾಮದಲ್ಲಿದೆ. ಇಲ್ಲಿ ವಾಸುಕಿ ನಾಗರಾಜನಿಗೆ ಶಿವಪುತ್ರ ಕಾರ್ತಿಕೇಯ ಗರುಡನ ಭಯದಿಂದ ಅಭಯವನ್ನ ನೀಡಿ ವಾಸುಕಿಯೊಂದಿಗೆ ನೆಲೆಸಿದ ಕ್ಷೇತ್ರವೆಂದು ಹೇಳಲಾಗುತ್ತದೆ. ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. 3ನೆಯ ಮುಕ್ತಿ ಕ್ಷೇತ್ರವೇ ಕುಂಭಾಶಿ.
ಈ ಪುಣ್ಯಕ್ಷೇತ್ರವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕುಂಬಾಶಿ ಎಂಬಲ್ಲಿದೆ. ಇದೇ ಕುಂಬಾಶಿಯಲ್ಲಿಯೇ ಪ್ರಸಿದ್ಧ ಆನೆಗುಡ್ಡೆ ಮಹಾಗಣಪತಿ ದೇಗುಲವೂ ಇದೆ. ಕುಂಬಾಶಿ ದೇಗುಲವು ಹರಿಹರರಿಗೆ ಸಮರ್ಪಿತವಾದ ಕ್ಷೇತ್ರ. ಇಲ್ಲಿನ ಒಂದು ಚಿಕ್ಕ ಬಾವಿಯಲ್ಲಿ ಹರಿಹರರು ಒಂದಾಗಿ ನೆಲೆಸಿದ್ದಾರೆ. ದೇಗುಲದ ಎಡಬಲಗಳಲ್ಲಿ ಸೂರ್ಯಚಂದ್ರ ಪುಷ್ಕರಣಿ ಕೂಡ ಇದೆ. ಇಲ್ಲಿ ಗೌತಮ ಮಹರ್ಷಿಗಳು ತಪಸ್ಸುಗೈದು ಗಂಗೆಯನ್ನ ಪುಷ್ಕರಣಿಯಲ್ಲಿ ಸನ್ನಿಹಿತಗೊಳಿಸಿದರು ಎಂದು ಹೇಳಲಾಗುತ್ತದೆ. ಇನ್ನು ಚತುರ್ಥ ಮುಕ್ತಿ ಕ್ಷೇತ್ರವೇ ಧ್ವಜೇಶ್ವರ ಅಥವಾ ಕೋಟೇಶ್ವರ. ಈ ದೇಗುಲ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರ ಎಂಬ ನಗರದಲ್ಲಿದೆ. ಈ ಊರು ಇಲ್ಲಿನ ದೇವರ ಹೆಸರಿನಿಂದಲೇ ಅನ್ವರ್ಥವಾಗಿ ಬಂದಿದೆ. ಈ ದೇಗುಲವನ್ನು ಕರಾವಳಿಯ ಬೃಹದೀಶ್ವರ ಎಂದು ಕರೆಯಲಾಗುತ್ತದೆ. ಈ ದೇಗುಲವು ಶಿವನಿಗೆ ಮುಡಿಪಾದ ಕ್ಷೇತ್ರ. ಇಲ್ಲಿ ಶಿವನನ್ನ ಕೋಟಿಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ. ಬರಗಾಲದ ಸಂದರ್ಭದಲ್ಲಿ ಕೋಟಿ ಋಷಿಮುನಿಗಳ ಪ್ರಾರ್ಥನೆಗೆ ಒಲಿದು ಶಿವನು ಕೋಟಿ ಲಿಂಗಗಳ ರೂಪದಲ್ಲಿ ಇಲ್ಲಿನ ಚಿಕ್ಕ ಬಾವಿಯಲ್ಲಿ ಆವಿರ್ಭವಿಸಿದ ಎಂದು ಹೇಳಲಾಗುತ್ತದೆ. ಇಲ್ಲಿಯೇ ಅತ್ಯಂತ ಪವಿತ್ರ ಕೋಟಿತೀರ್ಥ ಪುಷ್ಕರಣಿ ಕೂಡ ಇದೆ. ಇದರಲ್ಲಿ ಬ್ರಹ್ಮನ ಕಮಂಡಲುವಿನಲ್ಲಿರುವ ಕೋಟಿ ತೀರ್ಥಗಳ ಪುಣ್ಯ ಜಲ ಇದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ನಡೆಯುವ ಕೋಡಿ ಹಬ್ಬ ಅತ್ಯಂತ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆ ಇದೆ. ಮುಕ್ತಿ ಕ್ಷೇತ್ರಗಳ ಪೈಕಿ ಪಂಚಮ ಪುಣ್ಯಕ್ಷೇತ್ರವೇ ಕ್ರೋಡ ಅಥವಾ ಶಂಕರನಾರಾಯಣ. ಈ ದೇಗುಲ ಇರುವುದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶಂಕರನಾರಾಯಣ ಎಂಬ ಊರಿನಲ್ಲಿ. ಈ ಊರು ಕೂಡ ಇಲ್ಲಿನ ದೇವರಿಂದಲೇ ಅನ್ವರ್ಥ. ಇಲ್ಲಿನ ಪ್ರಧಾನ ದೇವರು ಶಂಕರ ಮತ್ತು ನಾರಾಯಣ. ಅಂದರೆ ಹರಿಹರರು ಕರರಟ್ಟಾಸುರರ ವಧೆಗಾಗಿ ಹರಿ ಮತ್ತು ಹರರು ಐವರಾಗಿ ಉದ್ಭವಿಸಿದ ಸ್ಥಳದಲ್ಲಿ ಮೊದಲ ಸ್ಥಳವೇ ಶ್ರೀ ಶಂಕರನಾರಾಯಣ ಕ್ಷೇತ್ರ. ಇಲ್ಲಿ ಶಂಕರ ಮತ್ತು ನಾರಾಯಣರ ಉದ್ಭವ ಲಿಂಗಗಳಿವೆ. ಇನ್ನು ಅದರ ಹಿಂಭಾಗ ಶಿವ ಮತ್ತು ವಿಷ್ಣುವಿನ ಸಮ್ಮಿಳಿತ ರೂಪದಲ್ಲಿರುವ ಶಂಕರನಾರಾಯಣರ ಭವ್ಯ ವಿಗ್ರಹವಿದೆ. ಆರನೆಯ ಪುಣ್ಯ ಮುಕ್ತಿ ಕ್ಷೇತ್ರವೇ ಗೋಕರ್ಣ. ಈ ದೇಗುಲವು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಎಂಬಲ್ಲಿದೆ. ಗೋಕರ್ಣ ಕ್ಷೇತ್ರದ ಮುಖ್ಯ ದೇವರು ಮಹಾಬಲೇಶ್ವರ. ಇಲ್ಲಿ ಶಿವನು ಮಹಾಬಲೇಶ್ವರ ಎಂಬ ಪುಣ್ಯನಾಮದಿಂದ ನೆಲೆಸಿದ್ದಾನೆ. ಶಿವನ ಆತ್ಮಲಿಂಗ ರಾವಣನಿಂದ ಭೂಸ್ಪರ್ಶವಾದ ಕ್ಷೇತ್ರ. ಇಲ್ಲಿರುವುದು ಶಿವನ ಸ್ವಯಂ ಆತ್ಮಲಿಂಗ. ಈ ಕ್ಷೇತ್ರದಲ್ಲಿ ಕೋಟಿ ತೀರ್ಥವೂ ಕೂಡ ಇದೆ. ಇದನ್ನು ಮೋಕ್ಷ ಕ್ಷೇತ್ರವೆಂತಲೂ ಹೇಳಲಾಗುತ್ತದೆ. ಇಲ್ಲಿ ಪಿತೃಗಳಿಗೆ ಮೋಕ್ಷ ಕಾರ್ಯವನ್ನು ಮಾಡಿದರೆ ಪಿತೃಗಳು ಮೋಕ್ಷ ಹೊಂದುತ್ತಾರೆ ಎಂಬ ನಂಬಿಕೆ ಇದೆ. ಇಲ್ಲಿರುವ ಭದ್ರಕಾಳಿ ಸನ್ನಿಧಿ ಶಕ್ತಿಪೀಠಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಯೂ ಇದೆ. ಇನ್ನು ಕೊನೆಯ ಮತ್ತು ಸಪ್ತಮ ಮುಕ್ತಿ ಕ್ಷೇತ್ರವೇ ಮೂಕಾಂಬ ಅಥವಾ ಕೊಲ್ಲೂರು. ಈ ದೇಗುಲವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಈಗಿನ ಬೈಂದೂರು ತಾಲೂಕಿನಲ್ಲಿದೆ. ಇಲ್ಲಿನ ಮುಖ್ಯ ಶಕ್ತಿ ಪಾರ್ವತಿ ಅಥವಾ ಪರಾಶಕ್ತಿ. ಇಲ್ಲಿ ದೇವಿಯನ್ನು ಮೂಕಾಂಬಿಕೆ ಎಂಬ ದಿವ್ಯ ನಾಮದಿಂದ ಪೂಜಿಸಲಾಗುತ್ತದೆ. ಶ್ರೀ ಆದಿಶಂಕರಾಚಾರ್ಯ ಭಗವತ್ಪಾದರಿಗೆ ದೇವಿ ದಿವ್ಯ ದರ್ಶನವಿತ್ತ ಕ್ಷೇತ್ರವೆಂದು ಹೇಳಲಾಗುತ್ತದೆ. ಶ್ರೀ ಆದಿಶಂಕರಾಚಾರ್ಯ ಭಗವತ್ಪಾದರಿಂದಲೇ ಪ್ರತಿಷ್ಠೆಗೊಂಡ ಮೂಕಾಂಬಿಕೆಯ ಬಿಂಬ ಎಂಬ ಹೆಗ್ಗಳಿಕೆ ಇದೆ. ಇಲ್ಲಿ ದೇವಿಯು ಸ್ವರ್ಣರೇಖಾಂಕಿತ ಲಿಂಗದ ರೂಪದಲ್ಲಿ ನೆಲೆಸಿದ್ದಾಳೆ. ಈ ಲಿಂಗವು ಶಿವಶಕ್ತಿಯ ಮಿಥುನದ ಪ್ರತೀಕವೆಂದು ಹೇಳಲಾಗುತ್ತದೆ. ಇದರಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಮಾತ್ರವಲ್ಲದೆ ಬ್ರಹ್ಮ, ವಿಷ್ಣು, ಮಹೇಶ್ವರರ 6 ಶಕ್ತಿಗಳ ಸಮ್ಮಿಳಿತ ಲಿಂಗವೆಂದು ನಂಬಲಾಗುತ್ತದೆ. ಇಲ್ಲಿ ದೇವಿಯು ಮೂಕಾಸುರನೆಂಬ ದಾನವನನ್ನ ಕೊಂದು ಮೂಕಾಂಬಿಕೆ ಎಂಬ ಹೆಸರಿನಿಂದ ನೆಲೆಸಿ ಜಗತ್ಪ್ರಸಿದ್ಧಳಾದಳು. ಇದನ್ನು ಪರಮ ಶಾಕ್ತೇಯ ಕ್ಷೇತ್ರವೆಂದು, ಕೋಲ ಮಹರ್ಷಿಯ ತಪೋಕ್ಷೇತ್ರವೆಂದು ಹೇಳಲಾಗುತ್ತದೆ. ಕೊಡಚಾದ್ರಿಯ ತಪ್ಪಲಿನಲ್ಲಿರುವ ಈ ಕ್ಷೇತ್ರ ಅತ್ಯಂತ ಶಕ್ತಿಪ್ರದ ಪುಣ್ಯಕ್ಷೇತ್ರ. ಪರಶುರಾಮ ಸೃಷ್ಟಿಯಲ್ಲಿರುವ ಈ 7 ಮುಕ್ತಿ ಕ್ಷೇತ್ರವನ್ನು ದರ್ಶನ ಮಾಡುವುದರಿಂದ ತನ್ನ ಪಾಪಕರ್ಮಗಳನ್ನು ಶೀಘ್ರವಾಗಿ ಕಳೆದುಕೊಂಡು ಮೋಕ್ಷಕ್ಕೆ ಭಾಜನನಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಯಾವಾತನು ಆತ್ಮಜ್ಞಾನದ ಜಿಜ್ಞಾಸುವಾಗಿರುತ್ತಾನೋ, ಪರಮಾತ್ಮನಲ್ಲಿ ಐಕ್ಯವಾಗುವ ಚಿಂತನೆಯನ್ನು ಒಳಗೊಂಡಿರುತ್ತಾನೋ, ಸತ್ಕರ್ಮದಲ್ಲಿ ನಿರತನಾಗಿ ಮೋಕ್ಷಕ್ಕೆ ತವಕಿಸುವನು, ಆತನು ಈ ಸಪ್ತ ಮುಕ್ತಿ ಕ್ಷೇತ್ರಗಳ ದರ್ಶನದಿಂದ ಶೀಘ್ರವಾಗಿ ತನ್ನ ವಾಂಛೆಯನ್ನು ತಲುಪುತ್ತಾನೆ. ಇಂತಹ ಪುಣ್ಯಕ್ಷೇತ್ರಗಳ ಮಹತ್ವ ಸಾರುವ ಚಿಕ್ಕ ಪ್ರಯತ್ನವೇ ಅನ್ವೇಷಣಂ.